ಹಲೋ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆದ ಪನ್ನೀರ್ ಪೆಪ್ಪರ್ ಫ್ರೈ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು ತಗೊಂಡಿದ್ದೀನಿ ಪನ್ನೀರು, ಕ್ಯಾಪ್ಸಿಕಮ್ಮು, ಆನಿಯನ್, ಜೀರಾ ಹಾಗೂ ಪೆಪ್ಪರ್. ಸೊ ಇಲ್ಲಿ ಪನ್ನೀರ್ ನಾನು ಸ್ಮಾಲ್ ಕ್ವಾಂಟಿಟಿ ತಗೊಂಡು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಅಷ್ಟೇ ಸ್ಮಾಲ್ ಕ್ವಾಂಟಿಟಿ ತಗೊಂಡಿದ್ದೀನಿ, ಅದು ಕೂಡ ಈ ತರ ಪೀಸಸ್ ಮಾಡಿ ಕಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆನಿಯನ್ ಕೂಡ ನಾನು ಒಂದು ಚಿಕ್ಕ ಆನಿಯನ್ ತಗೊಂಡಿದ್ದೀನಿ, ಅದನ್ನು ಕೂಡ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. 1/4 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನು ನೀರ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು. ಸೊ ನೀರ್ ಕುದೀತಾ ಇದೆ. ಸೊ ಇದಕ್ಕೆ ಇವಾಗ ನಾವೇನ್ ಮಾಡೋಣ, ಪನ್ನೀರ್ ಹಾಕೊಳ್ಳೋಣ. ನಾನು ಪನ್ನೀರ್ ಫಸ್ಟ್ ಬೇಯಿಸ್ಕೋತೀನಿ ಒಂದು 2 ಮಿನಿಟ್ಸ್, ಅದಾದ್ಮೇಲೆ ಫ್ರೈ ಮಾಡ್ತೀನಿ. ಸೊ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಳ್ಳೋಣ ಇವಾಗ. ನೋಡಿ ಕುದಿ ಬರ್ತಿದೆ. ಕುದಿದಾಗಿದ ತಕ್ಷಣ ನಾನು ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ತಣ್ಣಗಾಗಿ ಇಡೋಣ. ನೆಕ್ಸ್ಟ್ ಫ್ರೈ ಮಾಡಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತೀನಿ. ಸೊ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ, ಅದು ಕಾಯಿಲಿ. ಅಷ್ಟರಲ್ಲಿ ನಮ್ಮ ಪನ್ನೀರ್ ಏನ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಇವಾಗ ಜೀರಿಗೆ ಹಾಕೊಳ್ತೀನಿ. ಈಗ ಇದಕ್ಕೆ ಆನಿಯನ್ ಹಾಕೊಂಡ್ಬಿಡೋಣ, ಹಾಗೆ ಕ್ಯಾಪ್ಸಿಕಮ್ ಹಾಕೊಂಡ್ಬಿಡೋಣ. ಅಷ್ಟೇನ್ ಫ್ರೈ ಆಗೋದ್ ಬೇಡ, ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ಈಗ ತೊಳ್ಕೊಂಡಿದ್ನಲ್ಲ ಪನ್ನೀರು, ಅದನ್ನು ಕೂಡ ಹಾಕೊಂತೀನಿ. ಈಗ ಇದಕ್ಕೆ ಪೆಪ್ಪರ್ ಕೂಡ ಹಾಕೋತೀನಿ. ಈಗ ಒಂಚೂರು ಟೇಸ್ಟಿಗೆ ಮಾತ್ರ ಹಾಕೋತೀನಿ. ಬೇಯಿಸುವಾಗಲೂ ಹಾಕಿದ್ದೀನಿ, ಅದಕ್ಕೆ ಒಂಚೂರು ಹಾಕೊಳ್ಳೋಣ. ರೆಡಿ ಆಯ್ತು ಪನ್ನೀರ್ ಪೆಪ್ಪರ್ ಫ್ರೈ. ಸೊ ತುಂಬಾ ಈಸಿಯಾಗಿ ಮಾಡ್ಬೋದು, 5 ನಿಮಿಷನೂ ಬೇಡ, ಅಷ್ಟು ಬೇಗ ರೆಡಿ ಆಗುತ್ತೆ. ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ.